ಹಾಯ್ ಗಾಯ್ಸ್, ನಮ್ಮ ಮನೇಲಿ ಪಪ್ಪ ಈಗ ಏಡಿ ತಂದಿರಷ್ಟೇ, ಹಿಡ್ದದ್ದಷ್ಟೇ. ಒಳ್ಳೆ ಜೀವ ಜೀವ ಇತ್ತು. ಮತ್ತು ನಂಗೆ ಕಮೆಂಟ್ ಹಾಕಿರು ಸ್ವಲ್ಪ ಜನ, ವ್ಲಾಗ್ ಮಾಡಿ ಅಂತ. ಎಂಥ ವ್ಲಾಗ್ ಮಾಡೋದಂತ ಗೊತ್ತಾಯಿಲ್ಲ. ಅಮ್ಮ ಹೆಂಗೆ ಏಡಿ ಕ್ಲೀನ್ ಮಾಡಿ ರೆಡಿ ಮಾಡ್ತಾರೆ ಅಂತ ನಾ ತೋರಿಸ್ದೆ ಈಗ. ಏಡಿ ಎಲ್ಲ ಸ್ವಲ್ಪ ಚೀವಿತ್ತು ಇನ್ನು. ಈಗ ಏಡಿ ಎಲ್ಲ ಸತ್ತಿತ್ತು, ಅದಕ್ಕೆ ಅಮ್ಮ ಈಗ ಕ್ಲೀನ್ ಮಾಡು ಕೂತ್ಕೊಂಡಿದ್ರು. ಕರಿ ನಾವು ನಾವು ವೀಡಿಯೋ ಮಾಡ್ತಾ ಅಂದರೆ ಅದಕ್ಕೆ ಈಗ ಅಮ್ಮ 4 ಏಡಿಗೆ ಮಸಾಲೆ ಹಾಕ್ತಾರೆ ಅಷ್ಟೇ. ಮತ್ತು ಉಳ್ದದ್ದು ನಾಳೆ ಸಾರು ಮಾಡ್ತಾರಂತೆ. ಚಿಕ್ಕದು 4 ಏಡಿಗೆ ಮಸಾಲೆ ಹೆಂಗೆ ಹಾಕೋದಂತ ಈಗ ತೋರಿಸ್ತೆ. ಏಡಿ ಎಲ್ಲ ಕ್ಲೀನ್ ಮಾಡಿ ಎತ್ಕೊಂಡಿದ್ವಿ, ಅವ್ರು ಸುರಿಸಿ ಬತ್ತಿತ್ತು. ಈಗ ಅಮ್ಮ ಅದಕ್ಕೀಗ ಪುಡಿ ಹಾಕ್ತಾರಂತೆ. ನಾ ಅದಕ್ಕೆ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲದು ಕಟ್ ಮಾಡಿ ಕೊಡ್ತೆ. 2 ಈರುಳ್ಳಿ, 2 ಟೊಮ್ಯಾಟೊ ಸಾಕಂತೆ ಇಷ್ಟೇ. 2 ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿ ನಮ್ಮ ಮನೆಗೆ ಹೇಳೋದಲ್ಲ ಅದು. ಈಗ ಟೊಮ್ಯಾಟೊ, ಈರುಳ್ಳಿ, ತೆಂಗಿನಕಾಯಿನ ತುರಿದು ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತು. ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕಿ ಗ್ರೈಂಡ್ ಮಾಡಿ ಬಿಡೋದು. ಎಣ್ಣೆಗೆ ಸಾಸಿವೆ ಹಾಕಿ ಆಯಿತು. ಈಗ ನಾನು ಕಷ್ಟಪಟ್ಟು ಕಟ್ ಮಾಡಿದ್ದಂಥ ಈರುಳ್ಳಿ ಹಾಕೋದು. ಇದನ್ನು ಚೆಂದ ಫ್ರೈ ಮಾಡ್ಕೊ. ಈರುಳ್ಳಿ ಫ್ರೈ ಆಗ್ತಿರುವಾಗ ಟೊಮ್ಯಾಟೊ ಹಾಕೋದು. ಟೊಮ್ಯಾಟೊ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈಗ ಮೆಣಸಿನ್ಕಾಯಿ ಚೆಂದ ಫ್ರೈ ಮಾಡಿ. ಈಗ 1 ಸ್ಪೂನ್ ಗರಂ ಮಸಾಲ ಪೌಡರ್, 1.5 ಸ್ಪೂನ್ ಗರಂ ಮಸಾಲ ಪೌಡರ್ ಈ ಚೆಂದ ಮಾಡಿ ಫ್ರೈ ಮಾಡಿ. ಕಚ 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 ಅಂತ ಹೀಗೆ ಮಿಕ್ಸ್ ಮಾಡಕ್ಕೆ. ತೆಂಗಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಚೆಂದ ಮಿಕ್ಸ್ ಮಾಡಿದ್ರೆ ಮಸಾಲ ರೆಡಿ. ಈ ಮಸಾಲನೂ ಎಂಥದ್ದು ಒಂದು ರೆಡಿ. ಗರಂ ಮಸಾಲದಲ್ಲೇ ಎಲ್ಲ ಮಸಾಲೆ ಇಟ್ಟದಕ್ಕೆ ಬೇರೆ ಮಸಾಲೆ ಹಾಕೋದಿಲ್ಲ ನಮ್ಮೀಗ. ಒಂದು 4 ಏಡಿ ಇಟ್ಟಷ್ಟೇ. ಒಳ್ಳೆ ಕುದೀತಿತ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರೆ ಮುಗೀತು. ನನ್ನ ಅಮ್ಮನ ಸ್ಟೈಲ್ ಸಿಂಪಲ್ ಏಡಿ ಸುಕ್ಕ ಎಲ್ಲರೂ ಮನೆಯಲ್ಲಿ ಮಾಡಿ ತಿಂದು ಕಾಣಿ ಆಯಿತಾ. ಹೆಂಗಾತಂತ ನಂಗೆ ಕಮೆಂಟ್ ಮಾಡಿ ಆಯಿತಾ. ಮತ್ತೆಂತಾದರೂ ರೆಸಿಪಿ ಬೇಕಾದರೂ ಕಮೆಂಟ್ ಮಾಡಿ ಆಯಿತಾ. ಓಕೆ, ಬಾಯ್.